ಪಿಕಲ್ ಸೀರೀಸ್ ಅಲ್ಲಿ ಮೂರನೇ ಪಿಕಲ್ ಮಾವಿನ ಮಿಡಿ ಉಪ್ಪಿನಕಾಯಿ. ಇದು ನನ್ನ ಸಿಗ್ನೇಚರ್ ಡಿಶ್ ಅಂತಾನೆ ಹೇಳ್ಬೋದು. ಈ ಉಪ್ಪಿನಕಾಯಿ ಮಾಡೋದಕ್ಕೆ ನಂಗೆ ತುಂಬಾನೇ ಇಷ್ಟ. ಎಷ್ಟು ವರ್ಷ ಆದ್ರೂ ಕೆಡೋದಿಲ್ಲ. 2 kg ಜೀರಿಗೆ ಮಾವಿನ ಮಿಡಿ ತಗೊಂಡಿದೀನಿ. ತೊಟ್ಟನ್ನ ಕಟ್ ಮಾಡಿ ನೋಡಿದಾಗ ಒಳ್ಳೆಯ ಪರಿಮಳ ಬರಬೇಕು, ಜೀರಿಗೆ ತರ ಇರಬೇಕು. ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಪರಿಮಳ ಬರಬೇಕು ಅಂದ್ರೆ ಸ್ವಲ್ಪ ತೊಟ್ಟನ್ನ ಬಿಟ್ಟಿರ್ಬೇಕು. ಒದ್ದೆ ಬಟ್ಟೆಯಲ್ಲಿ ಸ್ವಲ್ಪ ಒರೆಸ್ಕೊಂಡು ನಂತರ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಬಿಸಿಲಲ್ಲಿ ಒಣಗಿಸಿರೋ ಜಾಡಿಗೆ 1 ಲೇಯರ್ ಕಲ್ಲುಪ್ಪು, 1 ಲೇಯರ್ ಮಾವಿನ ಮಿಡಿಯನ್ನ ಹಾಕಿ ಮುಚ್ಚಳ ಮುಚ್ಚಿ ಗಾಳಿ ಆಡದೆ ಇರೋ ಹಾಗೆ ಬಟ್ಟೆಯನ್ನ ಕಟ್ಟಿ, ಆದ್ರೆ 4 ದಿನಕ್ಕೊಂದ್ಸಲ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. 15 ದಿನ ಬಿಟ್ರೆ ಮಾವಿನಕಾಯಿ ಎಲ್ಲ ಚಿಕ್ಕದಾಗಿ ಶ್ರಿಂಕ್ ಆಗಿದೆ. ಈ ತರ ಆದ್ಮೇಲೆ ಯಾವತ್ ಬೇಕಾದ್ರೂ ಉಪ್ಪಿನಕಾಯಿ ಹಾಕೋಬಹುದು. ಉಪ್ಪಿನಕಾಯಿ ಮಾಡೋ ಹಿಂದಿನ ದಿನ ಅರಿಶಿಣದ ಕೊಂಬು, ಸಾಸಿವೆ, ಒಣಮೆಣಸಿನಕಾಯನ್ನ ಒಣಗಿಸಿ ಇಟ್ಕೋಬೇಕು. ಜಾಡಿಯಿಂದ ಉಪ್ಪು ನೀರು ಮತ್ತೆ ಮಾವಿನಕಾಯನ್ನ ಸೆಪರೇಟ್ ಮಾಡ್ಕೊಳ್ಳಿ. ಕೆಲವರು ಉಪ್ಪು ನೀರನ್ನ ಕಾಯಿಸ್ತಾರೆ, ನಾನು ಕಾಯಿಸೋದಿಲ್ಲ. ಮಿಕ್ಸಿ ಜಾರ್ಗೆ ಕುಟ್ಟಿರುವಂತ ಅರಿಶಿಣದ ಕೊಂಬು, ಸಾಸಿವೆ, ಒಣಮೆಣಸಿನಕಾಯನ್ನ ಹಾಕಿ ಪುಡಿ ಮಾಡ್ಕೊಂಡು ಉಪ್ಪು ನೀರನ್ನ ಹಾಕೊಂಡು ಮಸಾಲೆಯನ್ನ ರುಬ್ಕೋಬೇಕು. ರಸ ಜಾಸ್ತಿ ಬೇಕು ಅಂದ್ರೆ ಕಾಯಿಸಿ ಆರಿಸಿರುವಂತಹ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಮಾವಿನ ಮಿಡಿಯನ್ನ ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಜಾಡಿಯಲ್ಲಿ ತುಂಬಿಸಾದ್ಮೇಲೂ 4-5 ದಿನಕ್ಕೊಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು. 1 ತಿಂಗಳು ಚೆನ್ನಾಗಿ ಮಾಗೋದಕ್ಕೆ ಬಿಟ್ರೆ ಅದ್ಭುತ ರುಚಿಯ ಮಾವಿನ ಮಿಡಿ ಉಪ್ಪಿನಕಾಯಿ ರೆಡಿ ಆಯ್ತು. ಕುಚಲಕ್ಕಿ ಗಂಜಿ ಜೊತೆ ಅಥವಾ ಮೊಸರನ್ನದ ಜೊತೆ ಸಖತ್ತಾಗಿರುತ್ತೆ.